ನಮಸ್ಕಾರ, ನೀವು ನೋಡ್ತಾ ಇರೋದು ಸಿಜೆ ಕರ್ನಾಟಕ ನ್ಯೂಸ್. ವಿಜಯಪುರ ಜಿಲ್ಲೆಯ ತಿಕೋಟಾ ತಾಲೂಕಿನ ತೊರ್ವಿ ಕೇಸರಾಳಿ ಆರ್ಟಿ ವ್ಯಾಪ್ತಿಯ ಸುಕ್ಷೇತ್ರ ಕೇಸರಾ ತಾಂಡಾದ ಅಧಿದೇವತೆ, ಭಕ್ತರ ಆರಾಧ್ಯ ದೈವ ಶ್ರೀ ಕಾಳಿಕಾದೇವಿಯ ಪವಿತ್ರ ಪಲ್ಲಕ್ಕಿ ಉತ್ಸವ ಮತ್ತು ಮಹಾಜಾತ್ರಾ ಮಹೋತ್ಸವ ಈ ಬಾರಿ ವಿಶೇಷ ಭಕ್ತಿಭಾವದ ವಾತಾವರಣದಲ್ಲಿ ನಡೆಯುತ್ತಿದೆ. ಪರಮಪೂಜ್ಯ ಧನ್ಸಿಂಗ್ ಮಹಾರಾಜರ ದಿವ್ಯ ನೇತೃತ್ವದಲ್ಲಿ ಕಳೆದ 26 ವರ್ಷಗಳ ಇತಿಹಾಸದಲ್ಲೇ ಮೊದಲ ಬಾರಿಗೆ ಶ್ರೀ ಕಾಳಿಕಾದೇವಿಯ ಪಲ್ಲಕ್ಕಿಯು ಸುಕ್ಷೇತ್ರ ಕೇಸರಾ ತಾಂಡಾದಿಂದ ಹೊರಟು ವಿಜಯಪುರ ಜಿಲ್ಲೆಯ ವಿವಿಧ ತಾಂಡಾಗಳಿಗೆ ಪವಿತ್ರ ಭೇಟಿ ನೀಡುತ್ತಿದೆ. ದಿನಾಂಕ 28/6/2026 ಆರಂಭವಾದ ಈ ದಿವ್ಯ ಪಲ್ಲಕ್ಕಿ ಯಾತ್ರೆಯಲ್ಲಿ ದೇವಿಯು ಭಕ್ತರ ಮನೆಗಳಲ್ಲಿ ವಾಸ್ತವ್ಯ ಮಾಡಿ ವಿಶೇಷ ಪೂಜೆ, ಭಜನೆ, ಕೀರ್ತನೆ, ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಆಶೀರ್ವಾದದ ಮೂಲಕ ಸಾವಿರಾರು ಭಕ್ತರ ಮನಸ್ಸುಗಳನ್ನು ಪಾವನಗೊಳಿಸುತ್ತಾ ಮುಂದೆ ಸಾಗುತ್ತಿದೆ. ಅದರ ಅಂಗವಾಗಿ 5/7/2026 ಪಲ್ಲಕ್ಕಿಯು ಅಯನಾಪುರ ತಾಂಡಾಕ್ಕೆ ಆಗಮಿಸಿತು. ಅಲ್ಲಿ ಪರಮಭಕ್ತರಾದ ರವಿಚಂದ್ರ ಲಕ್ಷ್ಮಣ್ ರಾಠೋಡ್ ಹಾಗೂ ಅವರ ಧರ್ಮಪತ್ನಿ ಚಿಂದುಬಾಯಿಯವರ ಮನೆಯಲ್ಲಿ ದೇವಿಯ ಪಲ್ಲಕ್ಕಿಯ ಪವಿತ್ರ ವಾಸ್ತವ್ಯ ನಡೆಯಿತು. ಈ ದಂಪತಿಗಳಿಗೆ 3 ಹೆಣ್ಣು ಮಕ್ಕಳು ಹಾಗೂ 1 ಗಂಡು ಮಗು ಇದ್ದು, ಇಡೀ ಕುಟುಂಬವು ತಾಯಿಯ ಮೇಲಿನ ಅಪಾರ ಭಕ್ತಿ ಮತ್ತು ನಂಬಿಕೆಯಿಂದ ಅನೇಕ ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದೆ. ಅವರೊಂದಿಗೆ ಅಯನಾಪುರ ತಾಂಡಾದ ಸಮಸ್ತ ಭಕ್ತರು ದೇವಿಯ ಪಲ್ಲಕ್ಕಿಯನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸಿ ಭಜನೆ, ಕೀರ್ತನೆ, ಪೂಜೆ ಹಾಗೂ ಬಂಜಾರ ಸಂಸ್ಕೃತಿಯ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಭಕ್ತಿಭಾವದಿಂದ ನಡೆಸಿದರು. ಇದೇ ಅಯನಾಪುರ ತಾಂಡಾದ ಕಡುಬಡತನದ ಕುಟುಂಬದಲ್ಲಿ ಜನಿಸಿ ಬೆಳೆದ ಡಾಕ್ಟರ್ ಚಂದು ಎಲ್ ಜಾಧವ್ ಹಾಗೂ ಅವರ ಧರ್ಮಪತ್ನಿ ಡಾಕ್ಟರ್ ಜಯಶ್ರೀ ಜಾಧವ್ ದಂಪತಿಗಳು ಕಳೆದ ಸುಮಾರು 20 ವರ್ಷಗಳಿಂದ ಶ್ರೀ ಕಾಳಿಕಾದೇವಿಯ ಪರಮಭಕ್ತರಾಗಿ ನಿರಂತರ ಸೇವೆ ಸಲ್ಲಿಸುತ್ತಿದ್ದಾರೆ. ಒಂದು ಕಾಲದಲ್ಲಿ ತೂತು ಸೋರಿದ ಮನೆಯಲ್ಲಿ ಬದುಕು ಕಟ್ಟಿಕೊಂಡ ಈ ಕುಟುಂಬ ಆಟೋ ಚಾಲನೆ ಮಾಡಿಕೊಂಡು ಜೀವನ ಸಾಗಿಸಿತು. ಸಂಕಷ್ಟಗಳ ನಡುವೆ ದೇವಿಯ ಸನ್ನಿಧಿಗೆ ಬಂದ ಈ ದಂಪತಿಗಳಿಗೆ ತಾಯಿಯ ಕೃಪೆಯಿಂದ ಹೊಸ ಬದುಕು ದೊರೆಯಿತು. 3 ಹೆಣ್ಣು ಮಕ್ಕಳ ನಂತರ 11 ವರ್ಷಗಳ ಬಳಿಕ ದೇವಿಯ ಆಶೀರ್ವಾದದಿಂದ ಗಂಡು ಮಗು ಜನಿಸಿತು. ಆ ಮಗುವಿಗೆ ಪ್ರಜ್ವಲ್ ಎಂದು ನಾಮಕರಣ ಮಾಡಲಾಯಿತು. ಈ ಘಟನೆ ಅವರ ಬದುಕಿನಲ್ಲಿ ದೇವಿಯ ಕೃಪೆಯ ಜೀವಂತ ಸಾಕ್ಷಿಯಾಗಿದೆ ಎಂದು ಕುಟುಂಬ ಭಕ್ತಿಯಿಂದ ಸ್ಮರಿಸುತ್ತದೆ. ಇದೇ ರೀತಿಯಾಗಿ ಪರಮಪೂಜ್ಯ ಧನ್ಸಿಂಗ್ ಮಹಾರಾಜರ ಜೀವನವು ಅಪಾರ ಕಷ್ಟಗಳಿಂದ ಕೂಡಿತ್ತು. ಮಹಾರಾಷ್ಟ್ರದಲ್ಲಿ ಕೂಲಿ ಕೆಲಸ, ಕಲ್ಲುಗಣಿಯಲ್ಲಿ ದುಡಿಮೆ, ಟ್ರ್ಯಾಕ್ಟರ್ ಚಾಲಕರಾಗಿ ಶ್ರಮಿಸಿ ಜೀವನ ಸಾಗಿಸಿದ ಅವರು ಅಚಲ ಭಕ್ತಿ ಮತ್ತು ತಪಸ್ಸಿನಿಂದ ಶ್ರೀ ಕಾಳಿಕಾದೇವಿಯ ಕೃಪೆಗೆ ಪಾತ್ರರಾದರು. ಭಕ್ತರ ಒಳಿತಿಗಾಗಿ ತಮ್ಮ ಸಂಪೂರ್ಣ ಜೀವನವನ್ನೇ ದೇವಿಯ ಸೇವೆಗೆ ಸಮರ್ಪಿಸಿದ ಅವರ ಮೂಲಕ ಇಂದು ಸಾವಿರಾರು ಭಕ್ತರು ತಾಯಿಯ ಆಶೀರ್ವಾದವನ್ನು ಪಡೆಯುತ್ತಿದ್ದಾರೆ. ಈ ಪವಿತ್ರ ಪಲ್ಲಕ್ಕಿ ಯಾತ್ರೆಯು 9/7/2026 ಕೃಷ್ಣಾ ನದಿಗೆ ತೆರಳಿ ಗಂಗಾ ಸ್ನಾನ ನೆರವೇರಿಸಲಿದೆ. ಅಲ್ಲಿ ನಂತರ 10/7/2026 ಬೆಳಗಿನ ಪೂಜಾ ಕಾರ್ಯಕ್ರಮಗಳ ಬಳಿಕ ಪಲ್ಲಕ್ಕಿಯು ಕೋಲಾರ ಮಾರ್ಗವಾಗಿ ವಿಜಯಪುರ ನಗರಕ್ಕೆ ಆಗಮಿಸಿ ಅಲ್ಲಿಂದ ಮರಳಿ ಸುಕ್ಷೇತ್ರ ಕೇಸರಾ ತಾಂಡಾಕ್ಕೆ ತಲುಪಲಿದೆ. ಇದೇ ವೇಳೆ 14/7/2026 ಮತ್ತು 15/7/2026 ನಡೆಯಲಿರುವ ಶ್ರೀ ಕಾಳಿಕಾದೇವಿಯ ಮಹಾಜಾತ್ರಾ ಮಹೋತ್ಸವಕ್ಕೆ ರಾಜ್ಯ ಹಾಗೂ ದೇಶದ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತರು, ಗಣ್ಯರು ಹಾಗೂ ಜನಪ್ರತಿನಿಧಿಗಳು ಆಗಮಿಸಿ ತಾಯಿಯ ದರ್ಶನ ಪಡೆದು ಆಶೀರ್ವಾದ ಹೊಂದಲಿದ್ದಾರೆ. ತಾಯಿಯ ದರ್ಶನವೇ ಜೀವನದ ಭಾಗ್ಯ, ತಾಯಿಯ ಆಶೀರ್ವಾದವೇ ಬದುಕಿನ ಶಕ್ತಿ, ತಾಯಿಯ ಕೃಪೆಯೇ ಭಕ್ತರ ನಿಜವಾದ ಸಂಪತ್ತು. ವರದಿ ಡಾಕ್ಟರ್ ಚಂದು ಎಲ್ ಜಾಧವ್, ಸಿಜೆ ಕರ್ನಾಟಕ ನ್ಯೂಸ್.
यात तुझी जसं ठीक होतं ना. ठीक आहे सर. आज तार कथा कोणी भोटा घरे जाणे नाही घेतो काढा शरीर भोग सभा शरीर भोग